ಹಾಯ್ ವಿವರ್ಸ್, ವೆಲ್ಕಮ್ ಟು ಅಮೃತಾಸ್ ವರ್ಲ್ಡ್. ನಾನಿವತ್ತು ನಮ್ಮೂರ ರೀತಿಯಲ್ಲಿ ಕೋಳಿ ಪದಾರ್ಥ ಮಾಡಿದ್ದೇನೆ. ನೀವು ಈ ರೀತಿ ಪದಾರ್ಥ ಮಾಡಿ ಅದಕ್ಕಿಂತ ಮೊದಲು ನನ್ನ ಅಮೃತಾಸ್ ವರ್ಲ್ಡ್ ಎನ್ನೋ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನಿಲ್ಲಿ 2 kg ಚಿಕನ್ ತಗೊಂಡಿದ್ದೇನೆ. ಪದಾರ್ಥಕ್ಕೆ ಬೇಕಾದ ಮೆಣಸು ತಗೊಂಡು ಫ್ರೈ ಮಾಡ್ತಾ ಇದ್ದೇನೆ. ಸ್ವಲ್ಪ ಜಾಸ್ತಿನೇ ಮೆಣಸು ತಗೊಳ್ಬೇಕು, ಅಂದರೆ ಕೋಳಿ ಪದಾರ್ಥ ಯಾವತ್ತೂ ಖಾರ ಆಗಿದ್ರೇ ಚೆನ್ನಾಗಿರುತ್ತೆ. ಮತ್ತು ಇಲ್ಲಿ 3 ಚಮಚ ಕೊತ್ತಂಬರಿ ಹಾಕಿ ಫ್ರೈ ಮಾಡ್ತಾ ಇದ್ದೇನೆ. ಇದು ಚೆನ್ನಾಗಿ ಫ್ರೈ ಮಾಡಿ ತೆಗಿಬೇಕು. ಇನ್ನು ಇದನ್ನು ತೆಗೆದು ತಣಿಲಿಕ್ಕಿಡುವ. ನಂತರ ಇದೇ ಪ್ಯಾನ್ ಇಟ್ಟುಕೊಂಡು ಸ್ವಲ್ಪ ಎಣ್ಣೆ ಹಾಕಿದ್ದೇನೆ. ತೆಂಗಿನ ತುರಿ ಫ್ರೈ ಮಾಡಿ ತೆಗೆಯುವ. ಒಳ್ಳೆ ಕೆಂಪಗೆ ಆಗುವ ಅಲ್ಲಿಯವರೆಗೆ ಫ್ರೈ ಮಾಡಬೇಕು. ನಾನಿಲ್ಲಿ ಒಂದು ಇಡೀ ತೆಂಗಿನಕಾಯಿ ಪದಾರ್ಥಕ್ಕೆ ತಗೊಂಡಿದ್ದೇನೆ. ಇದನ್ನು ಫ್ರೈ ಮಾಡಿ ಮಿಕ್ಸಿ ಜಾರಲ್ಲಿ ಹುಡಿ ಮಾಡಿ ಪದಾರ್ಥಕ್ಕೆ ಸೇರಿಸುವಂಥದ್ದು. ಆದ ಕಾರಣ ಚೆನ್ನಾಗಿ ಫ್ರೈ ಮಾಡಿ ಇನ್ನು ತಣಿಲಿಕ್ಕೆ ಬಿಡುವ. ಇನ್ನು ಪದಾರ್ಥ ಮಾಡುವ ಪಾತ್ರೆಯನ್ನು ಒಲೆಯಲ್ಲಿಡುವ. ಇದಕ್ಕೆ 1-2 ಟೀ ಸ್ಪೂನ್ ಆಯಿಲ್ ಹಾಕಿದ್ದೇನೆ. ಇದು ಚೆನ್ನಾಗಿ ಬಿಸಿಯಾಗಲಿಕ್ಕೆ ಬಿಡುವ. ಅದೇ ಸಮಯಕ್ಕೆ ಇಲ್ಲಿ 2 ನೀರುಳ್ಳಿ, ದೊಡ್ಡ ಗಾತ್ರದ 2 ನೀರುಳ್ಳಿಯನ್ನು ತಗೊಂಡು ಈ ರೀತಿ ಕಟ್ ಮಾಡ್ತಾ ಇದ್ದೇನೆ. ಇನ್ನು ಈಗ ಎಣ್ಣೆ ಬಿಸಿಯಾಗಿದೆ. ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಮೆಂತ್ಯ ಸೇರಿಸಿದ್ದೇನೆ. ಜೊತೆಗೆ ಈ ನೀರುಳ್ಳಿಯ ತುಂಡುಗಳನ್ನು ಹಾಕಿದ್ದೇನೆ. ಇದು ಕೂಡ ಫ್ರೈ ಆಗಲಿಕ್ಕೆ ಬಿಡುವ. ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಡುವ. ನಂತರ ಈ ರೀತಿ ಎಣ್ಣೆಯಲ್ಲೇ ಮಿಕ್ಸ್ ಮಾಡಿಕೊಟ್ಟ ಮೇಲೆ ಇದಕ್ಕೆ ಜಜ್ಜಿದ ಬೆಳ್ಳುಳ್ಳಿ ಹಾಕಬೇಕು. ಬೆಳ್ಳುಳ್ಳಿಯನ್ನು ಸೇರಿಸಿದ್ದೇನೆ. ಇನ್ನು ಇದನ್ನು ಕೂಡ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಕೊಡುವ. ಈ ರೀತಿಯಾಗಿ ಇನ್ನಿದು ಒಲೆಯಲ್ಲಿ ಬೇಯ್ತಾ ಇರುವ ಸಮಯದಲ್ಲೇ ನಾವು ಈಗಾಗಲೇ ಫ್ರೈ ಮಾಡಿ ತಣಿಲಿಕ್ಕೆ ಇಟ್ಟಿದ್ದಂತಹ ಮೆಣಸು, ಕೊತ್ತಂಬರಿಯನ್ನು ಜಾರಿಗೆ ಸೇರಿಸಿ ಸ್ವಲ್ಪ ನೀರು ಸೇರಿಸಿ, 1 ಗ್ಲಾಸ್ನಷ್ಟು ಸಾಕು ನೀರು ಸೇರಿಸಿ ಹುಡಿ ಮಾಡಿ ತೆಗಿಬೇಕು. ಅದಕ್ಕೆ ಬೇಕಾಗೆಲ್ಲ ಜಾರಲ್ಲಿ ಹಾಕಿ ಆಯಿತು. ಇನ್ನು ಇದಕ್ಕೆ ಈ ಸಮಯದಲ್ಲಿ ಸೇರಿಸಬೇಕಾದ್ದು ಹುಣಸೆ ಹುಳಿ. ಇಲ್ಲಿ ನಾನು ಸ್ವಲ್ಪ ಹುಣಸೆ ಹುಳಿಯನ್ನು ತಗೊಂಡು ಹಾಕಿದ್ದೇನೆ. ಸ್ವಲ್ಪ ಸಾಕು. ಇನ್ನು ಇದನ್ನು ಗ್ರೈಂಡ್ ಮಾಡುವ. ಈಗ ಪಾತ್ರೆಯಲ್ಲಿದ್ದ ನೀರುಳ್ಳಿ ಒಳ್ಳೆ ಕಾದಿದೆ. ಇನ್ನು ಇದಕ್ಕೆ ನಾವು ಕ್ಲೀನ್ ಮಾಡಿಟ್ಟಿರುವಂತಹ 2 kg ಚಿಕನನ್ನು ಸ್ವಲ್ಪ ಸ್ವಲ್ಪ ಸೇರಿಸಿ ಮಿಕ್ಸ್ ಮಾಡ್ತಾ ಬೇಯಿಸುವ. ಎಲ್ಲ ಚಿಕನ್ ಹಾಕಿ ಸ್ವಲ್ಪ ಹೊತ್ತು ಮುಚ್ಚಿಟ್ಟು ಕೂಡ ಬೇಯಿಸಬೇಕಾಗ್ತದೆ. ಇನ್ನು ಈಗೆಲ್ಲ ಹಾಕಿ ಆಯಿತು. ಇನ್ನು ಇದನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಡುವ. ನಂತರ ಇದಕ್ಕೆ ಸ್ವಲ್ಪ ಅರಶಿನ ಸೇರಿಸುವ. ಇಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಅರಶಿನ ಹಾಕಿದ್ದೇನೆ. ಇದನ್ನು ಕೂಡ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿ ಕೊಡುವ. ಈ ಸಮಯದಲ್ಲಿ ನಮಗೆ ಸ್ವಲ್ಪ ಉಪ್ಪು ಕೂಡ ಹಾಕಿಕೊಟ್ಟು ಮಿಕ್ಸ್ ಮಾಡಬೇಕಾಗ್ತದೆ. ಅಂದರೆ ಇದಕ್ಕೆ ಉಪ್ಪು ಹಿಡಿಬೇಕು. ಆದ ಕಾರಣ ಸ್ವಲ್ಪ ಉಪ್ಪನ್ನು ಕೂಡ ಈ ಸಮಯದಲ್ಲಿ ಸೇರಿಸ್ಬೋದು. ಸೇರಿಸಿ ಈ ರೀತಿ ಬೇಯಲಿಕ್ಕೆ ಬಿಡ. ಇಲ್ಲಿ ಉಪ್ಪು ಹಾಕಿದ್ದೇನೆ, ಸ್ವಲ್ಪ ಸಾಕು. ಇನ್ನು ನಂತರ ಇದಕ್ಕೆ ಅಗತ್ಯವಿರುವಷ್ಟು ಉಪ್ಪನ್ನು ಬಳಿಕ ಸೇರಿಸ್ಬೋದು. ಇನ್ನು ಸ್ವಲ್ಪ ಹೊತ್ತು ಮುಚ್ಚಿಟ್ಟು ನಮಗೆ ಬೇಯಿಸುವ. ಈಗ ಅರೆದಿಟ್ಟಿರುವಂತಹ ಮೆಣಸಿನ ಮಿಕ್ಸನ್ನು ಇದಕ್ಕೆ ಹಾಕುವ. ಒಂದು 10 ನಿಮಿಷ ಇದು ಬೆಂದ ಮೇಲೆ ಅರೆದಿಟ್ಟಿರುವಂತಹ ಮೆಣಸನ್ನು ಸೇರಿಸಿ ಈ ರೀತಿ ಮಿಕ್ಸ್ ಮಾಡಿ ಕೊಡುವ. ಚೆನ್ನಾಗಿ ಮಿಕ್ಸ್ ಮಾಡಬೇಕು.
ಇನ್ನು ಈ ಸಮಯದಲ್ಲಿ ನಮಗೆ ಇದಕ್ಕೆ ಕರಿಬೇವನ್ನು ಹಾಕುವ. ಇಲ್ಲೊಂದು 3 ದಂಟು ಕರಿಬೇವನ್ನು ಹಾಕಿದ್ದೇನೆ. ಇದನ್ನು ಇನ್ನು ಮಿಕ್ಸ್ ಮಾಡುವ. ಕರಿಬೇವು ಎಣ್ಣೆಗೆ ಹಾಕಬೇಕು ಅಂತ ಇಲ್ಲ, ಇನ್ನು ಮುಚ್ಚಿಟ್ಟು ಬೇಯಿಸುವ. ಇನ್ನು ಫ್ರೈ ಮಾಡಿಟ್ಟಿರುವ ತೆಂಗಿನ ತುರಿಯನ್ನು ಜಾರಿಗೆ ಹಾಕಿ ಹುಡಿ ಮಾಡಿ ತೆಗಿಬೇಕು. ಇದು ನೀರು ಹಾಕಿ ಅರಿಲಿಕ್ಕಿಲ್ಲ, ಬದಲಾಗಿ ಹುಡಿ ಮಾಡಿ ಸೇರಿಸುವಂಥದ್ದು. ಈಗ ಕೋಳಿ ಚೆನ್ನಾಗಿ ಬೆಂದು ಬಂದಿದೆ. ಇನ್ನು ಇದಕ್ಕೆ ಅರೆದಿಟ್ಟಿರುವಂತಹ ತೆಂಗಿನ ತುರಿಯನ್ನು ಸೇರಿಸಬೇಕು. ಹುಡಿ ಮಾಡಿದ ತೆಂಗಿನ ತುರಿ ಅಂದರೆ ಚೆನ್ನಾಗಿ ಅದು ಗ್ರೈಂಡ್ ಆಗಬೇಕು ಅಂತ ಇಲ್ಲ, ಜಸ್ಟ್ ಒಂದು ಕ್ರಷ್ ಮಾಡಿ ತೆಗೆದಂತಹ ತೆಂಗಿನ ತುರಿಯನ್ನು ಇದಕ್ಕೆ ಈ ರೀತಿ ಆ್ಯಡ್ ಮಾಡಿ ಮಿಕ್ಸ್ ಮಾಡಿ ಕೊಡಬೇಕು. ಸ್ಲೋ ಆಗಿ ನಮಗೆ ಇದನ್ನು ಮಿಕ್ಸ್ ಮಾಡಿ ಕೊಡುವ. ಇನ್ನು ಇದನ್ನು ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಖಂಡಿತವಾಗಿಯೂ ಲೈಕ್ ಮಾಡಿ. ಅದೇ ರೀತಿ ಮೊದಲ ಬಾರಿಗೆ ಈ ವಿಡಿಯೋ ನೋಡೋದಾದರೆ ಸಬ್ಸ್ಕ್ರೈಬ್ ಮಾಡಿ. ಅಗತ್ಯ ಇದ್ದರೆ ಈ ಸಮಯದಲ್ಲಿ ಉಪ್ಪನ್ನು ಸೇರಿಸಬಹುದು. ಅಂದರೆ ರುಚಿಯನ್ನು ನೋಡಿಕೊಂಡು ಉಪ್ಪು ಅಗತ್ಯ ಇದ್ದರೆ ನಮಗೆ ಇದಕ್ಕೆ ಸೇರಿಸಿ ಕೊಡುವ. ಇನ್ನು ಇದಕ್ಕೆ ತುಂಡರಿಸಿಟ್ಟಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಸೇರಿಸುವ. ಅಗತ್ಯ ಇರುವಷ್ಟು ಹಾಕಿದ ಮೇಲೆ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ಟು ಮುಚ್ಚಳವನ್ನು ಮುಚ್ಚಿ ಇಡುವ. ಸ್ಟವ್ ಆಫ್ ಮಾಡುವ. ಇನ್ನು ನಮಗೆ ಇದನ್ನು ಮುಚ್ಚಿಡುವ. ಈಗ ರೆಡಿಯಾಗಿದೆ ಸರ್ವ್ ಮಾಡಲಿಕ್ಕೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.